ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇನ್ನು ಪಾಕ್ ಬಳಿಕ ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲೂ ಕೂಡ ಉದ್ವಿಗ್ನತೆಯಾಗಿದೆ. ಬಿಎಸ್ಎಫ್ ಪಡೆ ಬಾಂಗ್ಲಾ ಗಡಿಯಲ್ಲಿ ಗುಂಡಿನ ಮಳೆ ಗರೆದಿದೆ. ಅಸ್ಸಾಂನ ಕುಕುರ್ಮಾರಾ ಬಾರ್ಡರ್ನಲ್ಲಿ ದನ ಕಳ್ಳ ಸಾಗಾಣಿಕೆದಾರರ ಗುಂಪು ಬಿಎಸ್ಎಫ್ ಪಡೆಗೆ ಚಾಲೆಂಜ್ ಮಾಡಿ ಗೋವು ಕಳ್ಳ ಸಾಗಾಣಿಕೆಗೆ ಪ್ರಯತ್ನ ಪಡ್ತಾ ಇದ್ರು. ಬಿಎಸ್ಎಫ್ ವಾರ್ನಿಂಗ್ ಕೊಡ್ತು, ಆದ್ರೂ ಕೂಡ ಕೇಳಲಿಲ್ಲ. ಆ ಟೈಮ್ನಲ್ಲಿ ಬಿಎಸ್ಎಫ್ ಗುಂಡು ಹಾರಿಸಿದೆ. ಒಬ್ಬ ದನ ಕಳ್ಳ ಸಾಗಾಣಿಕೆದಾರ ಗಾಯಗೊಂಡಿದ್ದಾನೆ. ಈತನನ್ನ ಶಹರ್ ಅಲಿ ಅಂತ ಗುರುತಿಸಲಾಗಿದೆ. ಉಳಿದ ಗೋವು ಕಳ್ಳ ಸಾಗಾಣಿಕೆದಾರರು ತಪ್ಪಿಸಿಕೊಂಡು ಬಾಂಗ್ಲಾಗ್ ಹಾರಿದ್ದಾರೆ. ಸದ್ಯ ಗಾಯಗೊಂಡವನನ್ನ ಹಿಡಿದಿರೋ ಬಿಎಸ್ಎಫ್ ಚಿಕಿತ್ಸೆಗೆ ಕಳಿಸಿಕೊಟ್ಟಿದೆ. ಈ ಘಟನೆ ಬೆನ್ನಲ್ಲೇ ಭಾರತ ಬಾಂಗ್ಲಾ ಗಡಿಯಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ತಪ್ಪಿಸಿಕೊಂಡ ಗ್ಯಾಂಗ್ ವಿರುದ್ಧ ಹುಡುಕಾಟ ಶುರುವಾಗಿದೆ. ಏನೋ ಕಾಶ್ಮೀರದಾದ್ಯಂತ ಎನ್ಐಎ ರೇಡ್ ಮಾಡಿದೆ. ಶ್ರೀನಗರ, ಸೋಪೋರ್, ಬಂಡಿಪೋರ ಜಿಲ್ಲೆಗಳಲ್ಲಿ ಉಗ್ರ ಚಟುವಟಿಕೆ ಮತ್ತು ಫಂಡಿಂಗ್ ನೆಟ್ವರ್ಕ್ ಗಳನ್ನ ಗುರಿಯಾಗಿಸಿಕೊಂಡು ರೇಡ್ ಮಾಡಲಾಗಿದೆ. ಹಲವು ಕಡೆ ಚೆಕ್ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಯಾವ ಸಂಘಟನೆಯನ್ನ ಅಥವಾ ಯಾವ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಡಿಸ್ಕ್ಲೋಸ್ ಮಾಡಿಲ್ಲ. ದಾಳಿ ಟೈಮ್ ನಲ್ಲಿ ಸ್ಥಳೀಯ ಪೊಲೀಸರು ಮತ್ತು ಪ್ಯಾರಾಮಿಲಿಟರಿ ಪಡೆಗಳು ಕೂಡ ಇದ್ವು. ಏನು ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಇಬ್ಬರು ಶಂಕಿತ ವ್ಯಕ್ತಿಗಳನ್ನ ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯಲ್ಲಿ ಹಿಡಿದು ಹಾಕಲಾಗಿದೆ. ತನಿಖೆ ನಡೀತಾ ಇದೆ. ಏನು ಈ ಬಾರಿಯ ಕೇಂದ್ರ ಬಜೆಟ್ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ದೊಡ್ಡ ಗೇನ್ ಆಗಿದೆ. ಕಳೆದ ಬಾರಿಗೆಲ್ಲ ಕಂಪೇರ್ ಮಾಡಿದ್ರೆ 15ನೇ ಹಣಕಾಸು ಆಯೋಗ ಇದ್ದಾಗ ನಮ್ಮ ರಾಜ್ಯದ ಪಾಲು 3.65% ಇತ್ತು. ಈ ಬಾರಿ 4.13%ಗೆ ಏರಿಕೆಯಾಗಿದೆ. ಇದರ ಪರಿಣಾಮ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಗೇನ್ ಮಾಡಿಕೊಂಡ ರಾಜ್ಯ ತೆರಿಗೆ ಪಾಲ್ ದುಡ್ಡಲ್ಲಿ ಕರ್ನಾಟಕ ಅಂತ ಕರೆಸ್ಕೊಂಡಿದೆ. ಎಷ್ಟು ಎಕ್ಸ್ಟ್ರಾ ಗೇನ್ ಮಾಡ್ಕೊಂಡಿದೆ? 7,387 ಕೋಟಿ ರೂಪಾಯಿ ಎಕ್ಸ್ಟ್ರಾ ಗೇನ್ ಮಾಡಿದೆ. ಇನ್ನೊಂದು ಕಡೆ ಮಧ್ಯಪ್ರದೇಶ ರಾಜ್ಯಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ನಷ್ಟ ಅನುಭವಿಸಿದ ರಾಜ್ಯವಾಗಿ ಮಧ್ಯಪ್ರದೇಶ ಹೊರಹೊಮ್ಮಿದೆ. ಅವರ ಪಾಲು 7.85% ನಿಂದ 7.35%ಗೆ ಬಿದ್ದು ಹೋಗಿದೆ. 0.5%, ಅರ್ಧ ಪರ್ಸೆಂಟ್ ಕಟ್ ಆಗಿದೆ. ಈ ಬದಲಾವಣೆ ಕಾರಣ ಹೊಸದಾಗಿ ಪರಿಚಯ ಮಾಡಿರೋ 6 ಸೂತ್ರಗಳು. ತೆರಿಗೆ, ಬಡತನ ಅಂದ್ರೆ ಟ್ಯಾಕ್ಸ್ ಎಫರ್ಟ್, ಬಡತನ, ಜನಸಂಖ್ಯೆ ನಿಯಂತ್ರಣ, ಹೀಗೆ ಸಾಕಷ್ಟು ಲೆಕ್ಕಾಚಾರ ಮಾಡಿ ವೇಟೇಜ್ ಕೊಟ್ಟು ಅದರ ಬಗ್ಗೆ ಹೊಸ ಫಾರ್ಮುಲಾವನ್ನ ತರಲಾಗಿದೆ. ಯಾರು ದೇಶದ GDPಗೆ ಜಾಸ್ತಿ ಕೊಡೋಕೆ ಎಫರ್ಟ್ ಹಾಕ್ತಿದ್ದಾರೆ ಅವ್ರಿಗೊಂದು ಎಕ್ಸ್ಟ್ರಾ ವೇಟೇಜ್ ಕೊಡೋ ಪ್ರಯತ್ನ ನಡೆದಿದೆ. ಅದ್ರ ಬಗ್ಗೆ ಹಾಗೂ ಅದರ ಅಕ್ಕಪಕ್ಕ ಇರೋ ಎಲ್ಲ ಪರ ವಿರುದ್ಧ ಚರ್ಚೆಗಳ ಬಗ್ಗೆ ನಾವು ವಿಶೇಷ ವರದಿಯಲ್ಲಿ ಅತಿ ಶೀಘ್ರದಲ್ಲಿ ಮುಂದೆ ತಗೊಂಡ್ಬರ್ತಾ ಇದೀವಿ ಸ್ನೇಹಿತರೆ. ರಿಪೋರ್ಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ನೇರವಾಗಿ ತಲುಪುತ್ತೆ. ಇನ್ನು ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ದಕ್ಷಿಣ ಪಿನಾಕಿನಿ ನದಿ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಈ ವಿವಾದ ತೀರ್ಮಾನಿಸೋಕೆ ಹೊಸ ನ್ಯಾಯಮಂಡಳಿ ರಚಿಸುವುದು ಸೂಕ್ತ ಅಂತ ಹೇಳಿದೆ. ಆದೇಶ ಪ್ರಕಟವಾದ 1 ತಿಂಗಳ ಒಳಗಡೆ ಈ ಮಂಡಳಿ ರಚನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಈ ಮೂಲಕ ತಮಿಳುನಾಡಿಗೆ ದೊಡ್ಡ ಜಯ ಸಿಕ್ಕಿದೆ. ಯಾಕಂದ್ರೆ ಈ ನ್ಯಾಯಾಧಿಕರಣ ರಚನೆಗೆ ತಮಿಳುನಾಡು ಬೇಡಿಕೆ ಇಟ್ಟಿತ್ತು. ಕರ್ನಾಟಕ ಮಾರ್ಕಂಡೇಯ ನದಿಗೆ ಅಂದ್ರೆ ದಕ್ಷಿಣ ಪಿನಾಕಿನಿಯ ಉಪನದಿಗೆ ಅಣೆಕಟ್ಟು ಕಟ್ತಾ ಇದೆ. ನದಿ ಮೇಲ್ಭಾಗದಲ್ಲಿ ಕಾಮಗಾರಿ ಶುರು ಮಾಡಿದ್ರೆ ಕೆಳಗಿರೋ ನಮಗೆ ನೀರು ಸಿಗಲ್ಲ. 1892ರ ಮೈಸೂರು ಮದ್ರಾಸ್ ಒಪ್ಪಂದದ ಪ್ರಕಾರ ಕರ್ನಾಟಕ ಕೆಳಭಾಗದ ರಾಜ್ಯದ ಅನುಮತಿ ಇಲ್ಲದೆ ಯಾವುದೇ ಹೊಸ ಯೋಜನೆ ಕೈಗೊಳ್ಳುವಂತಿಲ್ಲ ಅಂತ ತಮಿಳುನಾಡು ವಾದ ಮಾಡಿತ್ತು. ಕರ್ನಾಟಕ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಈ ಯೋಜನೆ ಆಗ್ತಾ ಇದೆ. ಇದು ಒಪ್ಪಂದದ ಉಲ್ಲಂಘನೆ ಅಲ್ಲ, ರಾಜ್ಯಕ್ಕೆ ತನ್ನ ಪಾಲಿನ ನೀರು ಬಳಸುವ ಹಕ್ಕಿದೆ ಅಂತ ಹೇಳಿತು. ಕೊನೆಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಈಗ ಅಲ್ಲಿ ತಮಿಳುನಾಡಿನ ವಾದಕ್ಕೆ ಮನ್ನಣೆ ಸಿಕ್ಕಿದೆ. ಇದರಿಂದ ರಾಜ್ಯದ ಕೆಲ ನೀರಾವರಿ ಯೋಜನೆಗಳಿಗೆ ಅಡಚಣೆ ಉಂಟಾಗಬಹುದು. ಏನೋ ಫೆಬ್ರವರಿ 1ರಿಂದ ಕೆಲ ಹೊಸ ನಿಯಮಗಳು ಜಾರಿಗೆ ಬಂದಿವೆ. ಕಮರ್ಷಿಯಲ್ ಸಿಲಿಂಡರ್ ದರ 50 ರೂಪಾಯಿ ಹೆಚ್ಚಳ ಆಗಿದೆ. ಡೊಮೆಸ್ಟಿಕ್ ದೇನ್ ಜಾಸ್ತಿ ಆಗಿಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಫಾಸ್ಟ್ಯಾಗ್ ನಿಯಮಗಳನ್ನು ಒಂಚೂರು ಸಡಿಲ ಮಾಡಿದೆ. ಖಾಸಗಿ ಕಾರು, ಜೀಪ್ ಮತ್ತು ವ್ಯಾನ್ಗಳಿಗೆ ಹೊಸ ಫಾಸ್ಟ್ಯಾಗ್ ಪಡೆಯುವಾಗ ಇದ್ದ ನೋ ಯುವರ್ ವೆಹಿಕಲ್ ನಿಯಮವನ್ನ ರದ್ದು ಮಾಡಲಾಗಿದೆ. ವಾಹನ ದಾಖಲೆ ಪರಿಶೀಲನೆ ಕಡ್ಡಾಯ ಇಲ್ಲ ಅಂತ ಹೇಳಿದೆ. ಮತ್ತೊಂದು ಕಡೆ ತಂಬಾಕು ಉತ್ಪನ್ನಗಳ ಮೇಲಿನ ಟ್ಯಾಕ್ಸ್ ಹೆಚ್ಚಾಗಿದೆ. ಇದರಿಂದ ಬೆಲೆ ಹೆಚ್ಚಾಗಿದೆ. ಹಾಗೆ ತಂಬಾಕು ರಹಿತ ಪಾನ್ ಮಸಾಲ ಮೇಲಿನ ಸೆಸ್ ಕೂಡ ಜಾಸ್ತಿ ಆಗಿದೆ. ಫೆಬ್ರವರಿಯಿಂದ ಆರಂಭದಿಂದಲೇ ಇದೆಲ್ಲ ಜಾರಿಗೆ ಬಂದಿದೆ. ಏನೋ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಿಗೆ ರಾಜ್ಯ ಸರ್ಕಾರ ಹೊಸ ಆದೇಶ ನೀಡಿದೆ. ಪ್ರತಿ ತಿಂಗಳ ಮೊದಲ ಶನಿವಾರ ಎಲ್ಲರೂ ಕಡ್ಡಾಯವಾಗಿ ಖಾದಿ ಉಡುಪುಗಳನ್ನ ಧರಿಸಿ ಬರಬೇಕು ಅಂತ ಹೇಳಿದೆ. ಖಾದಿ ಬಟ್ಟೆಗಳಿಗೆ ಉತ್ತೇಜನ ಕೊಡುವುದು ಮತ್ತು ಖಾದಿ ಗ್ರಾಮೋದ್ಯೋಗ ವಲಯವನ್ನ ಆರ್ಥಿಕವಾಗಿ ಬಲಪಡಿಸುವುದು ಇದರ ಉದ್ದೇಶ. ಏಪ್ರಿಲ್ 24ರಿಂದ ಹೊಸ ನಿಯಮ ಜಾರಿಗೆ ಬರುತ್ತೆ. ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು, ಮಂಡಳಿಗಳು, ನಿಗಮಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ನೌಕರರಿಗೆ ಈ ನಿಯಮ ಅನ್ವಯ. ಏನೋ ದೇಶದ ವಿವಿಧ ರಾಜ್ಯಗಳಲ್ಲಿ ನಿಫಾ ವೈರಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಜಾರಿ ಮಾಡಿದೆ. ಗೈಡ್ಲೈನ್ಸ್ ಅನ್ನ ಕುದಿಸಿ ಆರಿಸಿದ ನೀರು ಸೇವನೆ ಮಾಡಬೇಕು. ಹಣ್ಣುಗಳನ್ನು ತಿನ್ನುವ ಮುನ್ನ ಚೆನ್ನಾಗಿ ತೊಳಿಬೇಕು. ಸಾಕು ಪ್ರಾಣಿಗಳ ಆಹಾರ, ಬಾವಲಿಗಳ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಬೇಕು. ನಿಫಾ ಸೋಂಕಿತರನ್ನ ಸಂಪರ್ಕಿಸುವಾಗ ರಕ್ಷಣಾತ್ಮಕ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸೂಚಿಸಿದ್ದಾರೆ. ಈ ರೋಗದ ಗುಣಲಕ್ಷಣಗಳು ತಕ್ಷಣಕ್ಕೆ ಗೋಚರಿಸುವುದಿಲ್ಲ. ಸಾಮಾನ್ಯವಾಗಿ 4ರಿಂದ 14 ದಿನಗಳಲ್ಲಿ ಜ್ವರ, ಮೈಕೈ ನೋವು, ಶೀತ, ಗಂಟಲು ನೋವು, ಕುತ್ತಿಗೆ ಹಿಂಭಾಗದಲ್ಲಿ ಸೆಳೆತದಂತಹ ಲಕ್ಷಣಗಳು ಕಂಡುಬರುತ್ತವೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಆರೋಗ್ಯ ಇಲಾಖೆ
ಸೂಚಿಸಿದೆ. ಏನೋ ವಿದೇಶಕ್ಕೆ ಹೋಗಿದ್ದ ರಾಜ್ಯದ ಹಕ್ಕಿಪಿಕ್ಕಿ ಸಮುದಾಯದ 8 ಜನ ಆಫ್ರಿಕಾದಲ್ಲಿ ಸಿಕ್ಕಾಕೊಂಡಿದ್ದಾರೆ. ದಾವಣಗೆರೆ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಮೂಲದ ಇವರು ಆಯುರ್ವೇದ ಗಿಡಮೂಲಿಕೆ ಮಾರಾಟಕ್ಕೆ ಅಂತ ಮಧ್ಯ ಆಫ್ರಿಕಾದ ಚಾಡ್ಗೆ ಹೋಗಿದ್ರು. ವೀಸಾ ಅವಧಿ ಕಳೆದ ಡಿಸೆಂಬರ್ 22ಕ್ಕೆ ಮುಗಿದು ಹೋಗಿತ್ತು. ಅದನ್ನ ರಿನ್ಯೂ ಮಾಡಿಸೋಕೆ ಹೋದಾಗ ನಿಮ್ಮ ವೀಸಾ ಅವಧಿ ಮುಗಿದಿದೆ, ಪ್ರತಿಯೊಬ್ಬರು 1.5 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು, ಇಲ್ಲಾಂದ್ರೆ ಜೈಲಿಗೆ ಹಾಕ್ತೀವಿ ಅನ್ನೋ ವಾರ್ನಿಂಗ್ ಇವರಿಗೆ ಸಿಕ್ಕಿದೆ. ಪಾಸ್ಪೋರ್ಟ್ ಕೂಡ ಸೀಸ್ ಆಗಿದೆ. ಏನೋ ಕರ್ನಾಟಕದಲ್ಲಿ ಚಿನ್ನದ ನಿಕ್ಷೇಪಗಳ ಶೋಧ ಕಾರ್ಯ ಶುರುವಾಗಿದೆ. ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ GSI ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶೋಧ ಮಾಡುತ್ತಿದೆ. ಮೊದಲ ಹಂತದಲ್ಲಿ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ ಬಳಿ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆ ನಡೆಸಲಾಗಿದೆ. KGF ಗೋಲ್ಡ್ ಮೈನಿಂಗ್ ಬೆಟ್ಟದ ಸಾಲಿನಲ್ಲಿ ಇರೋ ಈ ಪ್ರದೇಶದಲ್ಲಿ ಈ ಹಿಂದೆ ಚಿನ್ನದ ಕಣಗಳು ಸಿಕ್ಕಿದ್ವು. ಬಾಗೇಪಲ್ಲಿ ಮತ್ತು ಗುಡಿಬಂಡೆ ರೈತರ ಜಮೀನುಗಳಲ್ಲೂ ಕೂಡ ಬಂಗಾರದ ಕಣಗಳು ಸಿಕ್ಕಿದ್ದು ದೃಢಪಟ್ಟಿತ್ತು. ಹೀಗಾಗಿ ಈ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಚಿನ್ನ ಮತ್ತು ಇತರ ಲೋಹಗಳಿದಾವ ಅಂತ ಹೇಳಿ ಹುಡುಕಾಟ ಶುರುವಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ CJ ರಾಯ್ ಅವರ ಸಾವಿನ ಕೇಸ್ಗೆ ಕೇರಳ ಎಂಟ್ರಿ ಕೊಟ್ಟಿದೆ. ಈ ಪ್ರಕರಣದ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಕೇರಳ CM ಪಿಣರಾಯಿ ವಿಜಯನ್ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಲೆಟರ್ ಬರೆದಿದ್ದಾರೆ. ರಾಯ್ ಅವರ ಕಚೇರಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಶೋಧ ನಡೆಸುವಾಗ ಶಿಷ್ಟಾಚಾರ ಪಾಲಿಸಿಲ್ಲ, ಗಂಭೀರ ಲೋಪಗಳಾಗಿವೆ ಕೇರಳ CM ಆರೋಪಿಸಿದ್ದಾರೆ. ಇತ್ತ ಕಾಂಗ್ರೆಸ್ ಸಂಸದ ಹಿಬಿ ಎಡೆನ್ ರಾಯ್ರ ಕೇಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಲೋಕಸಭೆಯಲ್ಲಿ ನೋಟಿಸ್ ಸಬ್ಮಿಟ್ ಮಾಡಿದ್ದಾರೆ. ಬೆಂಗಳೂರಿನ ಬಹುನಿರೀಕ್ಷಿತ ಸುರಂಗ ವಿಚಾರದಲ್ಲಿ ಅದಾನಿ ಕಂಪನಿಗೆ ಇದರ ಟೆಂಡರ್ ಅನ್ನ, ಇದರ ಗುತ್ತಿಗೆಯನ್ನ ಕೊಡೋಕೆ ಲೆಕ್ಕಾಚಾರ ಹಾಕಿರೋಂಗ್ ಕಾಣಿಸ್ತಾ ಇದೆ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಏನಾಗಿದೆ ಟ್ವಿಸ್ಟ್ ಕರ್ನಾಟಕ ಸರ್ಕಾರಕ್ಕೆ ಅಂದ್ರೆ, ಅವರು ಟೆಂಡರ್ ಕರಿಬೇಕಲ್ವಾ, ಓಪನ್ ಟೆಂಡರ್. ಅದರಲ್ಲಿ ಲೋಯೆಸ್ಟ್ ಪ್ರೈಸ್ ಯಾರು ಕೋಟ್ ಮಾಡ್ತಾರೆ, ಇವ್ರು ಹೇಳಿರುವಂತ ಫೀಚರ್ನ ಸುರಂಗ ಮಾರ್ಗ ತೋಡಕ್ಕೆ ಅವ್ರಿಗೆ ಕೊಡ್ಬೇಕಲ್ವಾ. ಇವರು ಲೋಯೆಸ್ಟ್ ಈಗ ಅದಾನಿ ಗ್ರೂಪೇ ಕೊಟ್ಟಿರೋದಂತೆ. 17,000 ಕೋಟಿ ರೂಪಾಯಿ ವೆಚ್ಚದ 16.75 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿತ್ತು. ವಿಶ್ವ ಸಮುದ್ರ ಇಂಜಿನಿಯರಿಂಗ್, ದಿಲೀಪ್ ಬಿಲ್ಡರ್ ಸೇರಿ ಕೆಲ ಕಂಪನಿಗಳು ರೇಸ್ ನಲ್ಲಿದ್ರು. ಆದ್ರೆ L1 ಲೋಯೆಸ್ಟ್ ಬಿಲ್ಡರ್ ಅದಾನಿ ಕಂಪನಿ ಹೊರಹೊಮ್ಮಿದೆ. ಈಗ ಸರ್ಕಾರ ಪೊಲಿಟಿಕಲಿ ಇಷ್ಟ ಆಗುತ್ತೋ ಬಿಡುತ್ತೋ, ರಾಹುಲ್ ಗಾಂಧಿಗೆ ಇಷ್ಟ ಆಗುತ್ತೋ ಬಿಡುತ್ತೋ, ಇವರಿಗೆ ಕಾಂಟ್ರಾಕ್ಟ್ ಕೊಡಬೇಕಾಗಿರೋ ಸಿಚುವೇಶನ್ ನಲ್ಲಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಬೆಂಗಳೂರಿನ ದೇವನಹಳ್ಳಿ ಹತ್ರ ಬಂದು ಫ್ಯಾಕ್ಟರಿ ಸೆಟಪ್ ಮಾಡಿ ವರ್ಕ್ ಶುರು ಮಾಡಿರೋ ಫಾಕ್ಸ್ಕಾನ್ ಅವ್ರ ಮೇಲೆ ಗ್ರಾಮ ಪಂಚಾಯತಿಯವರು ನೋಟಿಸ್ನ ಬಾಣವನ್ನ ಬಿಟ್ಟಿದ್ದಾರೆ. 5.33 ಲಕ್ಷ ಸ್ಕ್ವೇರ್ ಮೀಟರ್ ಜಾಗದಲ್ಲಿ ದೊಡ್ಡಗೊಲ್ಲಹಳ್ಳಿ ಮತ್ತು ಆರುವನಹಳ್ಳಿ ಪ್ರದೇಶದಲ್ಲಿ ಫ್ಯಾಕ್ಟರಿ ಇದೆಯಲ್ಲ, ಇದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ, ನೀವು 7 ದಿನಗಳ ಒಳಗಡೆ ಟ್ಯಾಕ್ಸ್ ಕಟ್ಟಿ ಬಿಲ್ಡಿಂಗ್ ಪ್ಲಾನ್ ಡೀಟೇಲ್ಸ್ ಕೊಡಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ಪಂಚಾಯತಿಯವರು ಇವರಿಗೆ ನೋಟಿಸ್ ಶೂಟ್ ಮಾಡಿದ್ದಾರೆ. ಜೊತೆಗೆ ಸ್ಥಳೀಯರಿಗೆ ಕೆಲಸ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಿ, ಕೊಡ್ತಾನೆ ಇಲ್ಲ. ಈಗ ಹೊರಗಿನವ್ರನ್ನ ಮಾತ್ರ ಕಂಪನಿಗೆ ತಗೊಳ್ತಾ ಇದ್ದೀರಿ, ನಮ್ಮವ್ರಿಗೆ ಕೆಲಸ ಕೊಡಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಂತಲೂ ಕೂಡ ಆ ಗ್ರಾಮ ಪಂಚಾಯತಿ ಭಾಗದ ಸ್ಥಳೀಯರು ವಾರ್ನಿಂಗ್ ಕೊಟ್ಟಿದ್ದಾರಂತೆ ಕಂಪನಿಗೆ. ಇನ್ನು ಈ ಸಲ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಶೃಂಗಸಭೆಗೆ ಕರ್ನಾಟಕ ಆತಿಥ್ಯ ವಹಿಸ್ತಾ ಇದೆ. ಫೆಬ್ರವರಿ 9ರಿಂದ 13ರವರೆಗೆ ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಈ ಸಮ್ಮೇಳನ. 18 ರಾಷ್ಟ್ರಗಳ ಪ್ರತಿನಿಧಿಗಳು, ಅರಣ್ಯಾಧಿಕಾರಿಗಳು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಚಿರತೆ, ಹಿಮಚಿರತೆ, ಹುಲಿ, ಸಿಂಹ ಇದೆಲ್ಲ ಸೇರಿದ ಹಾಗೆ ಬಿಗ್ ಕ್ಯಾಟ್ಗಳು, ದೊಡ್ಡ ಬೆಕ್ಕುಗಳು, ಇವುಗಳ ಸಂರಕ್ಷಣೆ ಹೇಗೆ ಮಾಡಬೇಕು, ಇದಕ್ಕೆ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಹೇಗೆ ಬಳಸಬೇಕು, ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಸಹಕಾರ ಏನು ಅಂತೆಲ್ಲ ಚರ್ಚೆ ಮಾಡ್ತಾರೆ. ಏನೋ ಬಾಗಲಕೋಟೆ ಜಿಲ್ಲೆಯ ಹಿರೇಮುಚ್ಚಳಗುಡ್ಡ ಗ್ರಾಮದಲ್ಲಿ ತಾಯಿಯೊಬ್ಬರು ತನ್ನ 3 ಮಕ್ಕಳನ್ನ ಮುಗಿಸಿ ತಾವು ಕೂಡ ತಮ್ಮನ್ನ ಮುಗಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಇವ್ರನ್ನ ರೂಪ ಅಂತ ಗುರುತಿಸಲಾಗಿದೆ. ಕೌಟುಂಬಿಕ ಕಲಹ ಕಾರಣ ಅಂತ ಹೇಳಲಾಗ್ತಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಜಾರಿ ಮಾಡೋಕೆ GBE ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸರು ರೆಡಿ ಆಗ್ತಾ ಇದ್ದಾರೆ. ಸಿಟಿಯಲ್ಲಿ ಟ್ರಾಫಿಕ್ ಜೊತೆಗೆ ಅನಧಿಕೃತ ಪಾರ್ಕಿಂಗ್ ಹೆಚ್ಚಾಗಿದೆ, ಇದರಿಂದ ಸಂಚಾರಕ್ಕೆ ಅಡ್ಡಿ ಆಗ್ತಿದೆ. ಟೋಯಿಂಗ್ ಮತ್ತೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಫಸ್ಟ್ ನೆಟ್ಗೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಕೂಡ ಮಾಡಿ, ಪಾರ್ಕಿಂಗ್ ಇಲ್ಲ ಅಂದರೆ ವೆಹಿಕಲ್ಗಳಿಗೆ ಪರ್ಮಿಷನ್ ಕೊಡಬೇಡಿ, ಅದನ್ನು ಫಸ್ಟ್ ಮಾಡಿ. ಇಲ್ಲಾಂದರೆ ಎಲ್ಲಿ ಮತ್ತೆ ತಲೆ ಮೇಲೆ ನಿಲ್ಲಿಸ್ಕೋಬೇಕಾ ಕಾರ್ಗಳನ್ನ, ವೆಹಿಕಲ್ಗಳನ್ನ, ಪಾರ್ಕಿಂಗ್ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ. ನಮ್ಮಲ್ಲಿ ಕೆಲವರೆಲ್ಲ 2-2, 3-3 ಕಾರು, 2-2 ಬೈಕು ಇದೆಲ್ಲ ಇಟ್ಕೊಂಡು ಎಲ್ಲ ರೋಡಲ್ಲಿ ಉದ್ದಕ್ಕೆ ನಿಲ್ಲಿಸ್ಕೊಂಡಿರ್ತಾರೆ ಮನೆ ಮುಂದೆ. ಓಕೆ, ಅದಕ್ಕೊಂದು ಇದು ಬೇಡವಾ, ಲಿಮಿಟ್ ಬೇಡವಾ? ಫಸ್ಟ್ ಆಫ್ ಆಲ್ ಪಾರ್ಕಿಂಗ್ ಇಲ್ಲ ಅಂದರೆ ಎಷ್ಟೋ ರಾಷ್ಟ್ರಗಳಲ್ಲಿ ಪರ್ಮಿಷನ್ನೇ ಕೊಡೋದಿಲ್ಲ. ಆದರೆ ನಮ್ಮಲ್ಲಿ ಒಂದೊಂದಲ್ಲ ಮಲ್ಟಿಪಲ್ ಕಾರುಗಳನ್ನ, ವಾಹನಗಳನ್ನ ರೋಡಲ್ಲಿ ಉದ್ದಕ್ಕೆ ಮನೆ ಮುಂದೆ ನಿಲ್ಲಿಸ್ಕೊಂಡು ರೋಡ್ ಇಷ್ಟು ಸಣ್ಣ ಆಗೋಗಿರುತ್ತೆ, ಇದಾಗ್ತಾ ಇದೆ. ಇದು ಒಂದು ಭಾಗ. ಇನ್ನೊಂದು, ನಗರದಾದ್ಯಂತ ಎಲ್ಲಿಗೆ ಹೋದ್ರೂ ಕೂಡ ಸರಿಯಾಗಿರೋ ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ. ಎಲ್ಲಿ ನಿಲ್ಲಿಸೋದು? ಬಿಲ್ಡಿಂಗ್ಗಳು ಕೂಡ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಕೂಡ, ಎಲ್ಲದರಲ್ಲೂ ಕೂಡ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇಲ್ವೇ ಇಲ್ಲ. ಅದು ದೊಡ್ಡ ಪ್ರಾಬ್ಲಮ್. ಅದು ಎಲ್ಲ ಕಟ್ಟಡ ಕಟ್ಟಬೇಕಾದ್ರೆ ಆ ಕಟ್ಟಡದಲ್ಲಿ ಎಷ್ಟು ನೀವು ಫ್ಲೋರ್ ಮಾಡ್ತೀರಾ, ಎಷ್ಟು ಸೀಟಿಂಗ್ ವ್ಯವಸ್ಥೆ ಮಾಡ್ತೀರಾ, ಎಷ್ಟು ಜನಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ತೀರಾ, ತಕ್ಕಂತೆ ಪಾರ್ಕಿಂಗ್ ಲೇಯರ್ಸ್ ಕೂಡ 1 ಫ್ಲೋರ್ 2 ಫ್ಲೋರ್ ವಾಟ್ ಎವರ್ ಇಟ್ ಈಸ್ ಅವಶ್ಯಕತೆಗೆ ತಕ್ಕಂತೆ ಮಾಡಲೇಬೇಕು ಅನ್ನೋ ರೂಲ್ಸ್ ತರಬೇಕು. ಅದರ್ವೈಸ್ ಬಹಳ ಕಷ್ಟ, ಪಾರ್ಕಿಂಗ್ ಸಮಸ್ಯೆ ಬಗೆಹರಿಯಲ್ಲ. ಇನ್ನು ಸ್ನೇಹಿತರೆ, ಕೇವಲ 53,700 ರೂಪಾಯಿಗೆ ಫ್ಲೈಟ್ನಲ್ಲಿ ಗುಜರಾತ್ ಮಧ್ಯಪ್ರದೇಶದ 4 ಜ್ಯೋತಿರ್ಲಿಂಗ ದರ್ಶನ ಹಾಗೂ ಇತರ ಪ್ರವಾಸಿ ತಾಣಗಳ ಟ್ರಾವೆಲ್, ಸೈನ್ಸ್ ಟೂರಿಸಂನ ಪ್ಯಾಕೇಜ್ ಆಲ್ ಇನ್ಕ್ಲೂಸಿವ್. ಡೀಟೇಲ್ಸ್ ಇಲ್ಲಿದೆ, ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಬಹುದು. ಮಧ್ಯಪ್ರದೇಶದಲ್ಲಿ ವಿಚಿತ್ರ ವಿಲಕ್ಷಣ ಘಟನೆಯಾಗಿದೆ. ಬೆಟುಲ್ ಜಿಲ್ಲೆಯಲ್ಲಿ
ಹಿಂಸಾಚಾರ ಆಗಿದೆ. ಇತ್ತೀಚೆಗೆ ಅಬು ಖಾನ್ ಅನ್ನೋ ದುಷ್ಕರ್ಮಿ ಗೋವಿನ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಕೇಳಿಬಂದಿತ್ತು. ಆ ಹೀನ ಕೃತ್ಯದ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಇದರ ಬೆನ್ನಲ್ಲೇ ಸ್ಥಳೀಯರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಕಲ್ಲು ತೂರಾಟ ಆಗಿ ಹಿಂಸಾಚಾರಕ್ಕೆ ಸಿಲುಕಿದೆ. ಸಿಕ್ಕ ವಾಹನ ಅಂಗಡಿಗಳಿಗೆಲ್ಲ ಬೆಂಕಿ ಇಡಲಾಗಿದೆ. ಪೊಲೀಸರ ಮೇಲೂ ಕೂಡ ಹಲ್ಲೆಯಾಗಿದೆ. ಪೊಲೀಸರು ಟಿಯರ್ ಗ್ಯಾಸ್, ಅಶ್ರುವಾಯು ಪ್ರಯೋಗಿಸಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳ ಮತ್ತೆ ರಣರಂಗವಾಗಿದೆ. ಕ್ಷುಲ್ಲಕ ಕಾರಣಕ್ಕೆ 2 ಗುಂಪುಗಳ ನಡುವೆ ಭೀಕರ ಹೊಡೆದಾಟ ಆಗಿ ಕಚ್ಚಾ ಸ್ಫೋಟಕಗಳನ್ನೆಲ್ಲ ಬಳಸಿ ಯುದ್ಧ ಮಾಡಿದ್ದಾರೆ. 2 ಗುಂಪಿನ ಜನರು ಮಾಡ್ಕೊಂಡಿರೋ ಹೊಡೆದಾಟ, ಗುಂಡು ಕೂಡ ಹಾರಿದೆ. 2 ಗಂಭೀರ ಗಾಯಗೊಂಡಿದ್ದಾರೆ. ಕೋಲ್ಕತ್ತಾದ ಗೋಲ್ ಪಾರ್ಕ್ ಏರಿಯಾದಲ್ಲಿ ಈ ಘಟನೆಯಾಗಿದೆ. ಉದ್ರಿಕ್ತರು ಹಲವು ಮೋಟಾರ್ ಸೈಕಲ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ 10 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಹೆಚ್ಚಿನ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಏನೋ ಜೈಲಲ್ಲಿರೋ ಸೋನಂ ವಾಂಗ್ಚುಕ್ ಮೇಲೆ ಕೇಂದ್ರ ಸರ್ಕಾರ ಗಂಭೀರ ಆರೋಪ ಮಾಡಿದೆ. ವಾಂಗ್ಚುಕ್ ಲಡಾಖ್ ಅನ್ನ ನೇಪಾಳ, ಬಾಂಗ್ಲಾ, ಲಂಕಾ ತರ ಮಾಡಬೇಕು ಅಂತ ಬಯಸ್ತಾ ಇದ್ರು. ಯುವಕರನ್ನ ಪ್ರಚೋದಿಸ್ತಾ ಇದ್ರು. ಹೀಗಾಗಿ ಬಂಧನ ಆಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದ್ದಾರೆ. ಸೋನಂ ಪತ್ನಿ ಗೀತಾಂಜಲಿ ಅವರು ಬಂಧನ ಪ್ರಶ್ನಿಸಿ ಸರ್ಕಾರದ ವಿರುದ್ಧ ಅರ್ಜಿ ಹಾಕಿದ್ರಲ್ಲ, ಈ ವೇಳೆ ಸರ್ಕಾರದ ಪರ ವಕೀಲರು ಇಂತಹ ಆರೋಪಗಳನ್ನ ಮಾಡಿದ್ದಾರೆ. ಇನ್ನು ವಾಯುಪಡೆಯ ಈಸ್ಟರ್ನ್ ಏರ್ ಕಮಾಂಡ್ಗೆ ಏರ್ ಮಾರ್ಷಲ್ ಇಂದರ್ ಪಾಲ್ ಸಿಂಗ್ ವಾಲಿಯಾ ಹೊಸ ಚೀಫ್ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇವರು ಅನುಭವಿ ಕಾಂಬ್ಯಾಟ್ ಪೈಲಟ್, MiG-21, ಜಾಗ್ವಾ, ಸುಖೋಯ್ 30 MKF ಫೈಟರ್ ಜೆಟ್ ಸೇರಿದ ಹಾಗೆ ಹಲವು ಯುದ್ಧ ವಿಮಾನಗಳನ್ನ ಹಾರಿಸಿದ್ದಾರೆ. ಯಾವುದೇ ಅಪಘಾತ ಇಲ್ಲದೆ ಬರೋಬ್ಬರಿ 3200ಕ್ಕೂ ಅಧಿಕ ಗಂಟೆಗಳ ಕಾಲ ಹಾರಾಟದ ಅನುಭವ ಹೊಂದಿದ್ದಾರೆ. ಇನ್ನು ಟಿಬೆಟ್ ಧರ್ಮಗುರು 90 ವರ್ಷದ ದಲೈ ಲಾಮಾಗೆ ಪ್ರತಿಷ್ಠಿತ ಗ್ರಾಮಿ ಅವಾರ್ಡ್ ಕೊಡಲಾಗಿದೆ. ಲಾಮಾರ ಮೆಡಿಟೇಷನ್ಸ್ ಆಡಿಯೋ ಬುಕ್ಗೆ ಈ ಅವಾರ್ಡ್ ಸಿಕ್ಕಿದೆ. ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಲಾಮಾರ ಪರವಾಗಿ ಸಂಗೀತಗಾರ ರೂಫಸ್ ವೈನ್ರೈಟ್ ಇದನ್ನು ಸ್ವೀಕರಿಸಿದ್ದಾರೆ. ಇದರ ಬಗ್ಗೆ ಮಾತನಾಡಿರುವ ಲಾಮಾ, ಈ ಪ್ರಶಸ್ತಿ ನನ್ನ ವೈಯಕ್ತಿಕ ಸಾಧನೆ ಅಲ್ಲ, ಇದು ನಮ್ಮೆಲ್ಲರ ಮೇಲಿರೋ ಜಾಗತಿಕ ಜವಾಬ್ದಾರಿಯ ಗುರುತು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಟಿಬೆಟ್ ಅನ್ನ ಇಂಡಿಪೆಂಡೆಂಟ್ ಮಾಡಬೇಕು, ಸ್ವತಂತ್ರ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಚೀನಾ ಉರಿದು ಬಿದ್ದಿದೆ. ಧರ್ಮದ ಹೆಸರಲ್ಲಿ ದಲೈ ಲಾಮಾ ಚೀನಾ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅಂತ ಚೀನಾ ವಿದೇಶಾಂಗ ವಕ್ತಾರ ಲೀ ಜಿಯಾನ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್, ಬಿಸ್ನೆಸ್ ಮತ್ತು ಎಕಾನಮಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡೋಣ. ಮಾರ್ಕೆಟ್ನಲ್ಲಿ ಇಷ್ಟು ದಿನ ಕರಡಿ ಆರ್ಭಟ ಇತ್ತು, ಈಗ ನೀನು ಸ್ವಲ್ಪ ಸುಧಾರಿಸ್ಕೋ ಅಂತ ಹೇಳಿ ಗೂಳಿ ಮತ್ತೆ ಸ್ವಲ್ಪ ಚೇತರಿಸಿಕೊಂಡಿದೆ. ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಜೋರಾಗಿ ಮೇಲಕ್ಕೆ ಹೋಗಿದೆ. ಸೆನ್ಸೆಕ್ಸ್ 943 ಪಾಯಿಂಟ್ಸ್ ಅಥವಾ 1.17% ಏರಿ 81,666ಕ್ಕೆ ತಲುಪಿದೆ. ನಿಫ್ಟಿ 262 ಪಾಯಿಂಟ್ಸ್ ಅಥವಾ 0.06% ಎದ್ದು 25,088ಕ್ಕೆ ರೀಚ್ ಆಗಿದೆ. BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.86% ರೈಸ್ ಆದರೆ BSE ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.28% ಏರಿದೆ. ಬಹುತೇಕ ಎಲ್ಲಾ ಸೆಕ್ಟರ್ ನಲ್ಲೂ ಭರ್ಜರಿ ಬೈಯಿಂಗ್ ನಡೆದು BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 450 ಲಕ್ಷ ಕೋಟಿ ರೂಪಾಯಿನಿಂದ 455 ಲಕ್ಷ ಕೋಟಿ ರೂಪಾಯಿಗೆ ರೈಸ್ ಆಗಿದೆ. ಬಜೆಟ್ ದಿನ STT ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನ ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದಕ್ಕೆ ಬಹಳ ಬಿದ್ದಿತ್ತು. ಆದ್ರೆ ಅದನ್ನು ಹೊರತುಪಡಿಸಿ ಉಳಿದಂತೆ ಬಹಳ ದೊಡ್ಡ ಶಾಕ್ ಏನಿರಲಿಲ್ಲ, ಬಹಳ ಪ್ರೋತ್ಸಾಹನೂ ಇರಲಿಲ್ಲ. ಆರ್ಥಿಕ ಶಿಸ್ತಿಗೆ ಗಮನ ಕೊಡಲಾಗಿತ್ತು. ಇದು ಹೂಡಿಕೆದಾರರಿಗೆ ಒಂದು ಕಾರಣ ಬೇಕಾಗಿತ್ತು. ಬೀಳೋದು ಬಿದ್ದಿತ್ತಲ್ಲ, ಮತ್ತೆ ಮೇಲ್ ತಗೊಂಡು ಹೋಗಕ್ಕೆ ಮಾರ್ಕೆಟ್ನ ದಿನಕ್ಕೊಂದೊಂದು ಕಾರಣ ಹುಡುಕ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಈ ಕಾರಣ ಕೊಟ್ಟು ಇವತ್ತು ಬೈ ಮಾಡೋಣ ಅಂತ ಹೇಳಿ ಎಲ್ಲ ಬೈ ಮಾಡಿದ್ದಾರೆ. ಮಾರ್ಕೆಟ್ ಕಮ್ ಬ್ಯಾಕ್ ಮಾಡಿದೆ. ಪವರ್ ಗ್ರಿಡ್ ಕಾರ್ಪೊರೇಷನ್, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಮತ್ತು ಅದಾನಿ ಪೋರ್ಟ್ಸ್ ಗೇನ್ ಮಾಡ್ಕೊಂಡಿದ್ದಾವೆ. ಶ್ರೀರಾಮ್ ಫಿನಾನ್ಸ್, ಆಕ್ಸಿಸ್ ಬ್ಯಾಂಕ್, ಮ್ಯಾಕ್ಸ್ ಹೆಲ್ತ್ ಕೇರ್ ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 42 ಪೈಸೆ ಏರಿ 91 ರೂಪಾಯಿ 51 ಪೈಸೆ ಆಗಿದೆ. ಕಚ್ಚಾ ತೈಲ ಬೆಲೆ ಇಳಿಕೆಯಿಂದ ರೂಪಾಯಿ ಮೌಲ್ಯ ಏರಿದೆ. ಇದು ಕೂಡ ಮಾರ್ಕೆಟ್ ಸೆಂಟಿಮೆಂಟ್ಗೆ ಬಲ ತುಂಬಿದೆ. ಇನ್ನು ಭಾರತದ ಸ್ಮಾರ್ಟ್ಫೋನ್ ಮಾರ್ಕೆಟ್ನಲ್ಲಿ ಆಪಲ್ ಆರ್ಭಟ. 2025ರಲ್ಲಿ ಇಂಡಿಯಾ ಸ್ಮಾರ್ಟ್ಫೋನ್ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ಆಪಲ್ ಬರೋಬ್ಬರಿ 28% ಪಾಲನ್ನ ಹೊಂದೋ ಮೂಲಕ ದಾಖಲೆ ಬರೆದಿದೆ. ಈಗ ಆಪಲ್ ನ ಪ್ರೀಮಿಯಂ ಫೋನ್ಗಳನ್ನ ಜನ ಖರೀದಿ ಮಾಡ್ತಿದ್ದಾರೆ. ಈ ಹಿಂದೆ ಸ್ಯಾಮ್ಸಂಗ್ ಟಾಪ್ ನಲ್ಲಿತ್ತು, ಈಗ ಅಗ್ಗದ ಫೋನ್ಗಳ ಬದಲು ಐಫೋನ್ಗಳಂತಹ ಕಾಸ್ಟ್ಲಿ ಫೋನ್ಗಳೇ ಜನಕ್ಕೆ ಬೇಕಾಗ್ತಾ ಇದೆ. ಇನ್ನು ಹಿಂಡೈ ಮೋಟಾರ್ ಇಂಡಿಯಾ ನೆಟ್ ಪ್ರಾಫಿಟ್ 6% ರೈಸ್ ಆಗಿ 1,234 ಕೋಟಿ ರೂಪಾಯಿ ಗಳಿಸಿದ್ದಾರೆ. ಹಬ್ಬದ ದಿನಗಳಲ್ಲಿ ಡಿಮಾಂಡ್ ಜಾಸ್ತಿಯಾಗಿ GST ರೇಟ್ ಎಲ್ಲ ಕಟ್ ಕೂಡ ಆಗಿದ್ರಿಂದ ಎಕ್ಸ್ಪೋರ್ಟ್ ಗ್ರೋ ಆದ ಕಾರಣ ಎಲ್ಲವೂ ಸೇರಿ ಲಾಭ ಆಗಿದೆ. ಇನ್ನು ಬಜಾಜ್ ಹೌಸಿಂಗ್ ಫಿನಾನ್ಸ್ Q3 ನೆಟ್ ಪ್ರಾಫಿಟ್ 21% ರೈಸ್ ಆಗಿ 665 ಕೋಟಿ ರೂಪಾಯಿ ತಲುಪಿದೆ. ಜನರಿಗೆ ಕೊಡೋ ಸಾಲದ ಪ್ರಮಾಣ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಮತ್ತು ಬಡ್ಡಿ ಆದಾಯದಲ್ಲಿ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಭರ್ಜರಿ ಏರಿಕೆ ಕಂಡಿರುವುದು ಲಾಭ ಕಾರಣ. ಇನ್ನು ಮಹೀಂದ್ರಾ ಲೈಫ್ ಸ್ಪೇಸ್ ಡೆವಲಪರ್ಸ್ ಕಳೆದ ವರ್ಷದ 22 ಕೋಟಿ ರೂಪಾಯಿ ಲಾಸ್ನಿಂದ ಹೊರಬಂದು ಈ ಸಲ 109 ಕೋಟಿ ರೂಪಾಯಿ ಪ್ರಾಫಿಟ್ ನೋಡಿದ್ದಾರೆ. ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಗಳು ಪೂರ್ಣಗೊಂಡು ಕಮ್ ಬ್ಯಾಕ್ ಮಾಡಿದ್ದಾರೆ.
ಇನ್ನು ಟಾಟಾ ಕೆಮಿಕಲ್ಸ್ ಪುನಃ ಲಾಸ್ನ ಹಾದಿ, 93 ಕೋಟಿ ರೂಪಾಯಿ ಲಾಸ್ನಲ್ಲಿದ್ದಾರೆ, ಖರ್ಚು ಜಾಸ್ತಿ ಆಗಿದೆ ಅವ್ರದ್ದು. ಇನ್ನು ಮಾರುತಿ ಸುಜುಕಿ ಸೇಲ್ಸ್ ನಲ್ಲಿ ಜನವರಿಯಲ್ಲಿ ಭಾರಿ ಏರಿಕೆಯಾಗಿದೆ, ಇಯರ್ ಆನ್ ಇಯರ್ 12% ಏರಿಕೆ. ಜನವರಿ ಒಂದೇ ತಿಂಗಳಲ್ಲಿ 2,36,963 ಯೂನಿಟ್ ಸೇಲ್ ಮಾಡಿದ್ದಾರೆ. ಮಾರುತಿ ಸುಜುಕಿ ಇತಿಹಾಸದಲ್ಲೇ ಅತ್ಯಧಿಕ ಸೇಲ್ಸ್ ಇದು. ಇನ್ನು ಅಮೆಜಾನ್ ಬೆನ್ನಲ್ಲೇ ಒರಾಕಲ್ 30,000 ಉದ್ಯೋಗಿಗಳಿಗೆ ಗೇಟ್ ಪಾಸ್ ಕೊಡೋಕೆ ಪ್ಲಾನ್ ಮಾಡ್ತಾ ಇದೆ. AI ಡೇಟಾ ಸೆಂಟರ್ ಕಟ್ಟೋಕೆ ಬೇಕಿರೋ $156 ಬಿಲಿಯನ್ ಸಾಲವನ್ನ ಕೊಡೋಕೆ ಬ್ಯಾಂಕ್ಗಳು ನಿರಾಕರಿಸಿವೆ. ಹೀಗಾಗಿ ಖರ್ಚು ಕಮ್ಮಿ ಮಾಡಿ ಉದ್ಯೋಗಿಗಳನ್ನ ತೆಗೆದ್ರೆ ಆದಾಯ ಉಳಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. $10 ಬಿಲಿಯನ್ ಉಳಿಸಿ ಡೇಟಾ ಸೆಂಟರ್ ಮಾಡಬೇಕು ಅಂತ. ಇನ್ನು ಬಜೆಟ್ ಮಂಡನೆ ಬೆನ್ನಲ್ಲೇ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಾವರಿನ್ ಗೋಲ್ಡ್ ಬಾಂಡ್ಸ್ ಬೆಲೆ ಕುಸಿದಿದೆ. ಇಂಟ್ರಾಡೇ ಟ್ರೇಡಿಂಗ್ ವೇಳೆ ಬರೋಬ್ಬರಿ 10% ಡ್ರಾಪ್ ಆಗಿತ್ತು. ಅಂದಹಾಗೆ ಈ ಮೊದಲು ನೀವು ಗೋಲ್ಡ್ ಬಾಂಡ್ಸ್ ಅನ್ನು ನೇರವಾಗಿ RBI ನ ಫಸ್ಟ್ ಇಶ್ಯೂ ಮಾತ್ರವಲ್ಲದೆ ಸ್ಟಾಕ್ ಮಾರ್ಕೆಟ್ ನಲ್ಲೂ ಕೂಡ ಬೈ ಮಾಡಿದ್ರು ಬಾಂಡ್ ಮೆಚುರಿಟಿ ನಂತರ ಲಾಭದ ಮೇಲೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇತ್ತು. ಆದ್ರೀಗ ಕೇಂದ್ರ ಸರ್ಕಾರ ಇದರಲ್ಲಿ ಚೇಂಜಸ್ ಮಾಡಿದೆ. ಕೇವಲ ಫಸ್ಟ್ ಇಶ್ಯೂಗೆ ಮಾತ್ರ ಈ ಎಕ್ಸೆಂಪ್ಷನ್ಸ್ ಇರುತ್ತೆ, ಸೆಕೆಂಡರಿ ಇಶ್ಯೂಸ್ಗೆ ಇಲ್ಲ ಅಂತ ಹೇಳಿದೆ. ಇದರಿಂದ ಬಾಂಡ್ಗಳ ಸೆಲ್ ಆಫ್ ಆಗಿ ಕುಸಿತ ಆಗಿದೆ. ಸರ್ಕಾರ ಒಂದು ಕ್ಲಾರಿಟಿ ಕೊಡಬೇಕು, ಗಳಿಗೆ ರೂಲ್ಸ್ ಚೇಂಜ್ ಮಾಡೋದು. ಇವ್ರು ಹೇಳಿದ್ರ ಮುಂಚೆ ಎಲ್ಲ ತಗೊಂಡಿದ್ರಲ್ಲ, ಈಗ ಸಡನ್ ಆಗಿ ಚೇಂಜ್ ಮಾಡಿಬಿಟ್ರೆ ಗೌರ್ಮೆಂಟ್ ಮೇಲೆ ಕೇಸ್ ಆಗಬೇಕು, ನಿರ್ಮಲಾ ಮೇಡಮ್ ಮೇಲೆ ಯಾರಾದರೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಗೆ 49 ರೂಪಾಯಿ ಹೆಚ್ಚಾಗಿ 1,48,746 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಗೆ 44 ರೂಪಾಯಿ ಹೆಚ್ಚಾಗಿ 1,36,250 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 6,251 ರೂಪಾಯಿ ಕಮ್ಮಿಯಾಗಿ 2,59,500 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಅದರಲ್ಲಿ ಮೆಂಬರ್ಶಿಪ್ ಬೆನಿಫಿಟ್ಸ್, ಮೆಂಬರ್ ಓನ್ಲಿ ಕಾಂಟೆಂಟ್, ಬಿಸ್ ನ್ಯೂಸ್, ವೀಕ್ಲಿ, ಕರೆಂಟ್ ಪವರ್, ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಅದೆಲ್ಲ ಸಿಗೋದು ಮಾತ್ರ ಅಲ್ಲ, ನೀವು ನಮ್ಮ ತಂಡದ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.